ಪ್ರಶ್ನೆ ಸಂಖ್ಯೆ 51ರಿಂದ 76ರವರೆಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಅಂಕಗಳು. ಕ್ವಶನ್ ನಂಬರ್ 51 to 76 ಕ್ಯಾರಿ 2 ಮಾರ್ಕ್ಸ್ ಈಚ್. ಅಂದರೆ ನೆಕ್ಸ್ಟ್ ಬರುವಂಥ ಕ್ವಶನ್ಗಳನ್ನ ನಾವೇನು ಮಾಡಬೇಕು ಅಂತಂದರೆ ಸಾಲ್ವ್ ಮಾಡಬೇಕು. ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಇವೆಲ್ಲ. ಅದರಲ್ಲಿ ಫಸ್ಟ್ ಕ್ವಶನ್, 3 ಅಂಕಿಯ ಯಾವ ಕನಿಷ್ಠ ಸಂಖ್ಯೆಯನ್ನು 5ರಿಂದ ಹೆಚ್ಚಿಸಿದಾಗ ಅದು 48, 32 ಮತ್ತು 24ರಿಂದ ನಿಶ್ಶೇಷವಾಗಿ ಭಾಗವಾಗುತ್ತದೆ. ಫೈಂಡ್ ದ ಸ್ಮಾಲೆಸ್ಟ್ 3-digit ನಂಬರ್ ವಿಚ್ ವೆನ್ ಇನ್ಕ್ರೀಸ್ಡ್ ಬೈ 5 ಈಸ್ ಡಿವಿಸಿಬಲ್ ಬೈ 48, 32 ಆ್ಯಂಡ್ 24. ಈ 3 ನಂಬರ್ಗಳಿಂದ ಏನಾಗಬೇಕು, ಅದು ಡಿವೈಡ್ ಆಗಬೇಕು ಮತ್ತು ಆ ನಂಬರು ಒಂದು 3-digit ನಂಬರ್ ಆಗಿರಬೇಕು ಮತ್ತು ಆ ನಂಬರ್ನ ಎಷ್ಟು ಹೆಚ್ಚು ಮಾಡಿರಬೇಕು ಅಂತಂದರೆ 5ಇಂದ ಹೆಚ್ಚು ಮಾಡಿರ್ಬೇಕು. ಅಂದರೆ ಇಟ್ ಶುಡ್ ಬಿ ಇನ್ಕ್ರೀಸ್ಡ್ ಬೈ 5. ಸೊ ಆ ರೀತಿ ಒಂದು ನಂಬರನ್ನು ನಾವೇನು ಮಾಡಬೇಕಾಗಿದೆ, ಇಲ್ಲಿ ಫೈಂಡ್ ಮಾಡಬೇಕಾಗಿದೆ. ಸೊ ಲೆಟ್ ಸೊಲ್ಯೂಷನ್, ಲೆಟ್ ದ ನಂಬರ್, ನಾನು ಇಂಗ್ಲೀಷಲ್ಲಿ ಸಾಲ್ವ್ ಮಾಡ್ತೀನಿ ಬಟ್ ಕನ್ನಡದಲ್ಲಿ ಹೇಳ್ತೀನಿ, ಅದನ್ನು ನಾವು ಕನ್ನಡದಲ್ಲಿ ಇದು ಮಾಡ್ಕೊ. ಲೆಟ್ ದ ನಂಬರ್ ಬಿ n+5. ಈ ನಂಬರ್ ಅನ್ನೋದು n ಆಗಿರಲಿ. 5 ಹೆಚ್ಚಿಸಿದಾಗ ಅಂತಂದರೆ +5 ಮಾಡೋಣ. ಆ ನಂಬರ್ n. ಲೆಟ್ ದ ನಂಬರ್ ಬಿ n. ವೆನ್ ಇನ್ಕ್ರೀಸ್ಡ್ ಬೈ 5, ವೆನ್ ಇನ್ಕ್ರೀಸ್ಡ್ by 5, so it becomes n+5. ಸೊ ಈ ನಂಬರು 48, 32 ಮತ್ತು 24 3 ನಂಬರ್ಗಳಿಂದ ಭಾಗ ಆಗಬೇಕು. ಸೊ ಇದರ ಅರ್ಥ ಏನು ಅಂತಂದ್ರೆ ದಿಸ್ n+5 ಶುಡ್ ಬಿ ಎ ಮಲ್ಟಿಪಲ್ ಆಫ್ ಆಲ್ ದೀಸ್ 3 ನಂಬರ್ಸ್. ಇದು ಒಂದು ಮಲ್ಟಿಪಲ್ ಆಗಿರಬೇಕು. ಸಿನ್ಸ್ n+5 should be divisible by 48, 32 and 24. This implies n+5 is a multiple of, ಇದೇನಾಗಿರ್ಬೇಕು ಆಕ್ಚುಲಿ, ಮಲ್ಟಿಪಲ್ ಆಫ್ 48, 32 ಆ್ಯಂಡ್ 24. ಈ 3 ನಂಬರ್ಗಳ ಮಲ್ಟಿಪಲ್ ಆಗಿರಬೇಕು. ಅಂದಾಗ ಮಾತ್ರ ಅದು ಡಿವೈಡ್ ಆಗಕ್ಕೆ ಸಾಧ್ಯ. ಸೊ ಮಲ್ಟಿಪಲ್ ಅಂದ ಕೂಡಲೇ ನಮಗೆ ತಲೆಗೆ ಬರಬೇಕಾಗಿರೋದು ಕಾಮನ್ ಮಲ್ಟಿಪಲ್. ಯಾಕಂದ್ರೆ ಇಲ್ಲಿ 3 ನಂಬರ್ಗಳಿದೆ. ಸೊ ಈ 3 ನಂಬರ್ಗಳ ಕಾಮನ್ ಮಲ್ಟಿಪಲ್ ನಾವು ಫೈಂಡ್ ಮಾಡಬೇಕು. ಸೊ ಆ ಕಾಮನ್ ಮಲ್ಟಿಪಲ್ ಎಷ್ಟು ಡಿಜಿಟ್ನ ಕಾಮನ್ ಮಲ್ಟಿಪಲ್ ಆಗಿರಬೇಕು? ಸ್ಮಾಲೆಸ್ಟ್ 3-digit ನಂಬರ್ ಆಗಿರ್ಬೇಕು. ಅದು ಸ್ಮಾಲೆಸ್ಟ್ 3-digit ಕಾಮನ್ ಮಲ್ಟಿಪಲ್ ಆಫ್ ದೀಸ್ 3 ನಂಬರ್ಸ್. ಸೊ ಅದನ್ನ ಫೈಂಡ್ ಮಾಡೋದಕ್ಕೆ ನಾವೇನ್ ಮಾಡೋಣ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅನ್ನ ಕಂಡುಹಿಡಿಯೋಣ. ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ ದ LCM ಆಫ್ 48, 32 ಆ್ಯಂಡ್ 24. LCM ನ ಫೈಂಡ್ ಮಾಡಿದ್ರೆ ಆ LCM ಏನ್ ಬರುತ್ತಲ್ಲ ಅದರ ಮಲ್ಟಿಪಲ್ ಏನಾಗಿರುತ್ತೆ ಅಂತಂದ್ರೆ ಈ 3 ನಂಬರ್ಗಳ ಮಲ್ಟಿಪಲ್ಸ್ ಆಗಿರ್ತವೆ. ಸೊ LCM ನ ನಾವು ಫಸ್ಟ್ ಫೈಂಡ್ ಮಾಡ್ತೀವಿ. LCM ಆಫ್ 48, 32 ಆ್ಯಂಡ್ 24. ಸೊ ಮೊದಲಿಗೆ LCM ಫೈಂಡ್ ಮಾಡೋಣ. ಈ ಕಡೆ ನಾನು LCM ಫೈಂಡ್ ಮಾಡ್ತೀನಿ, ಈ ಕಡೆ ರಫ್ ಅಲ್ಲಿ ಫೈಂಡ್ ಮಾಡ್ತೀನಿ, ಅದನ್ನು ಡೈರೆಕ್ಟ್ ಆಗಿ ಅಲ್ಲಿ ಬರ್ಕೊಂತೀನಿ. 48, 32, 24. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಆಲ್ ದೀಸ್ 3 ನಂಬರ್ಸ್ ಆರ್ ಡಿವಿಸಿಬಲ್ ಬೈ 8. ಸೊ ಡೈರೆಕ್ಟ್ ಆಗಿ ನಾನು 8 ಇಂದ ಡಿವೈಡ್ ಮಾಡ್ತೀನಿ. 8 48, 8 4 32, 8 3 24. ನೆಕ್ಸ್ಟ್ ಈ 6 4 3 3 ನಂಬರ್ಗಳು ಒಂದೇ ನಂಬರ್ ಇಂದ ಡಿವೈಡ್ ಆಗಲ್ಲ. ಈಗ 6 ಮತ್ತು 4 ನ ತಗೊಳ್ತೀನಿ ನಾನು. 6 ಮತ್ತು 4 ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ ಅಂದ್ರೆ 2 ಇಂದ ಡಿವೈಡ್ ಆಗುತ್ತೆ. ಸೊ ಡಿವೈಡ್ ದೀಸ್ 2 ನಂಬರ್ಸ್ ಬೈ 2. 2 3s are 6, 2 2s are 4. ಲೆಟ್ 3 ಬಿ ಆಸ್ ಇಟ್ ಈಸ್. ಈಗ 3 ಮತ್ತು 3 ಇಂದ ಡಿವೈಡ್ ಆಗುತ್ತೆ. ಸೊ 3 1s are 2 ಆಸ್ ಇಟ್ ಈಸ್ ಇರಲಿ, 3 1s. ಈಗ ಫೈನಲಿ 2 ಇಂದ ಡಿವೈಡ್ ಮಾಡಿದ್ರೆ 1 ಮತ್ತು 1 ಆಸ್ ಇಟ್ ಈಸ್ ಇರುತ್ತೆ, 2 1s are 2. ಈಗ ಈ ನಂಬರ್ಗಳನ್ನು ನಾವೇನ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. 8 2s are 16, 8 16. ಇದು 3 2s are 6. ಇದು 16, ಇದು 6. 16 into 6.
6 6 are 36, 6 1s are 6 plus 3 is 9. So LCM of 48, 32 and 24 is 96. But you can observe that this is a 2-digit number. ಈ 3 ನಂಬರ್ಗಳಿಂದ ಈ ನಂಬರ್ ಡಿವೈಡ್ ಆಗುತ್ತೆ, ಆದರೆ ಇದು 2-digit ನಂಬರ್. ಹಾಗಾದ್ರೆ 3-digit ನಂಬರ್ ಬೇಕು ಅಂತಂದ್ರೆ ನಾವೇನ್ ಮಾಡಬೇಕು, ಈ 96 ನ ಮಲ್ಟಿಪಲ್ಸ್ ನ ಫೈಂಡ್ ಮಾಡಬೇಕು. ಅದರಲ್ಲಿ ಸ್ಮಾಲೆಸ್ಟ್ 3-digit ನಂಬರ್ ಯಾವ್ದಾಗಿರುತ್ತೋ ಅದು ಈ 3 ನಂಬರ್ಗಳಿಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ಸೊ 96 into 1 is 96, ಇದು 2-digit ಆಯಿತು. ಇನ್ನು 96 into 2 ಮಾಡಿದ್ರೆ 2 6 are 12, 2 9s are 18 plus 1 19. ನೋಡಿ 192 ಅನ್ನೋದು 3-digit ನಂಬರು and this is the smallest multiple of 48, 32 and 24 with 3 digits. 3 digits ಇರಂತ ಮಲ್ಟಿಪಲ್ಸ್, 3 digit ಇರಂತ ಸ್ಮಾಲೆಸ್ಟ್ ಮಲ್ಟಿಪಲ್ ಯಾವುದು ಅಂತಂದ್ರೆ 192. ಸೊ ಇದರ ಅರ್ಥ ಏನು ಅಂತಂದ್ರೆ ಈ 3 ನಂಬರ್ಗಳಿಂದ ಡಿವೈಡ್ ಆಗ್ತಕ್ಕಂತ ಸ್ಮಾಲೆಸ್ಟ್ ನಂಬರ್ ಯಾವುದು, 3 digit ಸ್ಮಾಲೆಸ್ಟ್ ನಂಬರ್ ಯಾವುದು ಅಂದ್ರೆ 192. Therefore n plus 5 is equal to 192. ನೋಡಿ ನಮ್ಗೆ ಬೇಕಾಗಿದೆ n plus 5 ಅನ್ನೋದು ಡಿವಿಸಿಬಲ್ ಬೈ ದೀಸ್ 3 ನಂಬರ್ಸ್. ಸೊ ಈಗ ಸಿಕ್ಕಿರಂತ ನಂಬರ್ ಏನೇ n plus 5, ಬಟ್ ನಮಗೆ ಬೇಕಾಗಿರೋದು n ಬೇಕಾಗಿರೋದು ನಮಗೂ. ಸೊ n equal to 192, 5 ಈ ಕಡೆ ಬಂದ್ರೆ -5. therefore we get n equal to 192 minus 5 ಅಂತಂದ್ರೆ 187. therefore the required number is 187. ನೋಡಿ 187 ಅನ್ನ 5 ಇಂದ ಇನ್ಕ್ರೀಸ್ ಮಾಡಿದ್ರೆ ಅಂದ್ರೆ ಆಡ್ ಮಾಡಿದ್ರೆ 192 ಬರುತ್ತೆ. ಈ 192 ಅನ್ನೋದು ಈ 48, 32 ಮತ್ತು 24 3 ನಂಬರ್ಗಳಿಂದ ಡಿವೈಡ್ ಆಗ್ತಕ್ಕಂಥ ಸ್ಮಾಲೆಸ್ಟ್ 3-digit ನಂಬರ್ ಆಗಿರುತ್ತೆ. therefore 187 is the required number. ಸೊ ಇಷ್ಟು ಏನಂದ್ರೆ ಡಿಟೇಲ್ಡ್ ಆಗಿ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಸಂಕ್ಷೇಪಿಸಿ, ಸಿಂಪ್ಲಿಫೈ. ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇನ್ ಕಾಮನ್ ಬ್ರಾಕೆಟ್ 2 to the power of 0 plus 3 to the power of 1 ಕ್ಲೋಸ್ ಕಾಮನ್ ಬ್ರಾಕೆಟ್ 4 to the power of 0 plus 5 into 6 minus 4 plus 6 ಕ್ಲೋಸ್ ಸ್ಕ್ವೇರ್ ಬ್ರಾಕೆಟ್ ಡಿವೈಡೆಡ್ ಬೈ 12. ಸೊ ಇಷ್ಟಿದೆ ಸೊಲ್ಯೂಷನ್. ಫಸ್ಟಿಗೆ ಗಿವನ್ ಎಕ್ಸ್ಪ್ರೆಷನ್ ನಾನು ಬರ್ಕೊಳ್ತೀನಿ ಡೀಟೇಲ್ ಆಗಿ. 2 to the power of 0 plus 3 to the power of 1 into 4 to the power of 0 plus 5 into 6 minus 4 plus 6 divided by 12. ಮೊದಲಿಗೆ ಈ ಬ್ರಾಕೆಟ್ ಅನ್ನ ಸಿಂಪ್ಲಿಫೈ ಮಾಡೋಣ. ಅದಕ್ಕೂ ಮುಂಚೆ ಪವರ್ಸ್ ಗಳನ್ನ ಸಿಂಪ್ಲಿಫೈ ಮಾಡಿಬಿಡೋಣ. ಇಟ್ ಈಸ್ ಈಕ್ವಲ್ ಟು, ಪವರ್ಸ್ ನ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ 2 to the power of 0 is nothing but 1 ಪ್ಲಸ್ 3 to the power of 1 ಅಂತಂದ್ರೆ 3, 4 to the power of 0 ಅಂತಂದ್ರೆ 1, ಅದು ನಾನು ಬರೆಯಕ್ಕೆ ಹೋಗಲ್ಲ, ಪ್ಲಸ್ 5 into 6 minus 4 plus 6 divided by 12. ನಿಮಗೆ ಬಾಡ್ಮಾಸ್ ರೂಲ್ ಗೊತ್ತಿರಬಹುದು ಅಂತ ಅನ್ಕೊಳ್ತೀನಿ. ಸೊ ಅದನ್ನ ನಾವಿಲ್ಲಿ ಮಾಡ್ತಾ ಇರೋದು BODMAS. ಸೊ ಫಸ್ಟಿಗೆ ಏನ್ ಮಾಡಬೇಕು, ಬ್ರಾಕೆಟ್ಸ್. ಈ ಬ್ರಾಕೆಟ್ಸ್ ಅಲ್ಲಿ ಬೇರೆ ಬೇರೆ ತರದ ಬ್ರಾಕೆಟ್ಸ್ ಬರುತ್ತೆ. ಒಂದು ಬಾರ್ ಬ್ರಾಕೆಟ್ ಅಂತ ಬರ್ತಾ ಇತ್ತು, ಈಗ ಅದನ್ನ ಆಲ್ಮೋಸ್ಟ್ ನಾವು ಯೂಸ್ ಮಾಡ್ತಾ ಇಲ್ಲ. ಅದಾದ್ಮೇಲೆ ವಿನ್ಕ್ಲಮ್ ಅಂತ ಹೇಳ್ತೀವಿ, ಅಥವಾ ಕಾಮನ್ ಬ್ರಾಕೆಟ್ ಅಥವಾ ನಾರ್ಮಲ್ ಬ್ರಾಕೆಟ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಫ್ಲವರ್ ಬ್ರಾಕೆಟ್, ಅದಾದ್ಮೇಲೆ ಸ್ಕ್ವೇರ್ ಬ್ರಾಕೆಟ್. ಇದು ರೇಖಾವರ್ಣ, ಅಲ್ಪಾವರ್ಣ, ಪುಷ್ಪಾವರ್ಣ, ದೀರ್ಘಾವರ್ಣ ಅಥವಾ ಚೌಕಾವರ್ಣ ಅಂತ. ಈ ಫ್ಲವರ್ ಬ್ರಾಕೆಟ್ಗೆ ಇಂಗ್ಲಿಷ್ ಅಲ್ಲಿ ಕರ್ಲಿ ಬ್ರಾಕೆಟ್ ಅಂತ ಕೂಡ ಹೇಳ್ತಾರೆ. ಸೊ ಇಷ್ಟು ಬ್ರಾಕೆಟ್ ಗಳನ್ನ ನಾವೇನ್ ಮಾಡ್ಬೇಕಾಗುತ್ತದೆ, ಸಾಲ್ವ್ ಮಾಡಬೇಕು. ಇದೇ ಆರ್ಡರ್ ಅಲ್ಲಿ ಸಾಲ್ವ್ ಮಾಡಬೇಕಾಗುತ್ತದೆ. ಸೊ ಮೊದಲಿಗೆ ಕಾಮನ್ ಬ್ರಾಕೆಟ್, ಅದಾದ್ಮೇಲೆ ಎಲ್ಲಾದ್ರೂ ಫ್ಲವರ್ ಬ್ರಾಕೆಟ್ ಇದ್ರೆ ಅದನ್ನ ಸಾಲ್ವ್ ಮಾಡಬೇಕು. ಅದಾದ್ಮೇಲೆ ಸೊ ಈ ರೀತಿ ಬ್ರಾಕೆಟ್ಸ್ ನ ಸಾಲ್ವ್ ಮಾಡಬೇಕು. ಇದು ಜಸ್ಟ್ ಒಂದು ವೇ ಅಷ್ಟೇನೆ, ಬಟ್ ಸಾಲ್ವ್ ಮಾಡ್ತಾ ಮಾಡ್ತಾ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀವಿ. ಅದಾದ್ಮೇಲೆ ಓ ಅಂತಂದ್ರೆ ಎಷ್ಟೋ ಜನ ಆಫ್ ಅಂತ ಹೇಳ್ತಾರೆ. ಆಕ್ಚುಲಿ ಇಟ್ ಈಸ್ ನಾಟ್ ಆಫ್, ಇಟ್ ಈಸ್ ಆರ್ಡರ್. ಆರ್ಡರ್ ಅಂತಂದ್ರೆ ಎಕ್ಸ್ಪೋನೆಂಟ್ ಅಂತ ಅರ್ಥ. ಈಗ ತಾನೇ ನಾನು ಸಾಲ್ವ್ ಮಾಡಿದ್ನಲ್ಲ, ಅದೇನೆ ಫಸ್ಟ್ ಮಾಡಿದ್ದು. ಸೊ ಬ್ರಾಕೆಟ್ಸ್ ಅಲ್ಲಿ ಒಳಗಡೆ ಇಷ್ಟನ್ನು ನಾವು ಮಾಡಬೇಕು, ಬ್ರಾಕೆಟ್ಸ್ ಒಳಗಡೆ ಇಷ್ಟನ್ನು ಸಾಲ್ವ್ ಮಾಡಬೇಕು. ಬ್ರಾಕೆಟ್ ಒಳಗಡೆ ಫಸ್ಟಿಗೆ ಎಲ್ಲಾದ್ರೂ ಎಕ್ಸ್ಪೋನೆಂಟ್ ಗಳು ಕಾಣಿಸಿದ್ರೆ ಆ ಎಕ್ಸ್ಪೋನೆಂಟ್ ಗಳನ್ನ ಫಸ್ಟ್ ನಾವು ಸಿಂಪ್ಲಿಫೈ ಮಾಡಬೇಕು. ಅದೇ ಎಕ್ಸ್ಪೋನೆಂಟ್ ಗೆ ಇರ್ತಕ್ಕಂಥ ಮತ್ತೊಂದು ಹೆಸರು ಏನು ಅಂತಂದ್ರೆ ಆರ್ಡರ್ ಅಂತ. ಸೊ ಆರ್ಡರ್ ನ ಫಸ್ಟ್ ನಾವು ಸಾಲ್ವ್ ಮಾಡಬೇಕು. ಅದಾದ್ಮೇಲೆ ಬ್ರಾಕೆಟ್ ಒಳಗಡೆ ಡಿವಿಷನ್
ಎಲ್ಲಾದರೂ ಇದ್ರೆ ಡಿವಿಷನ್ ಫಾಲೋ ಮಾಡಬೇಕು. ಅದಾದ್ಮೇಲೆ ಎಂ ಅಂತಂದ್ರೆ ಮಲ್ಟಿಪ್ಲಿಕೇಶನ್. ಅದಾದ್ಮೇಲೆ ಎ ಮೀನ್ಸ್ ಯು ನೋ ದಟ್ ಇಟ್ ಈಸ್ ಅಡಿಷನ್. ಎಸ್ ಮೀನ್ಸ್ ಸಬ್ಟ್ರಾಕ್ಷನ್. ಇಲ್ಲಿ ಸಾಲ್ವ್ ಮಾಡುವಾಗ ಕೆಲವೊಮ್ಮೆ ಏನ್ ಮಾಡ್ತೀವಿ ನಾವು ಅಂತಂದ್ರೆ ಡಿವಿಷನ್ ಮಲ್ಟಿಪ್ಲಿಕೇಶನ್ ಕೆಲವೊಮ್ಮೆ ಹೆಚ್ಚು ಕಡಿಮೆ ಮಾಡಬಹುದು. ಮೀನ್ಸ್ ಫಸ್ಟ್ ಮಲ್ಟಿಪ್ಲೈ ಮಾಡಿ ಆಮೇಲೆ ಡಿವೈಡ್ ಮಾಡಬಹುದು, ಅಥವಾ ಫಸ್ಟ್ ಡಿವೈಡ್ ಮಾಡಿ ಆಮೇಲೆ ಮಲ್ಟಿಪ್ಲೈ ಮಾಡಬಹುದು. ಇವೆರಡು ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ ಕೆಲವೊಮ್ಮೆ. ಇನ್ ಕೆಲವೊಮ್ಮೆ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಕೂಡ ಹೆಚ್ಚು ಕಡಿಮೆ ಮಾಡಬಹುದು. ಓಕೆ, ಬಟ್ ಬೆಟರ್ ಈ ಆರ್ಡರ್ ಅಲ್ಲೇ ನಾವು ಸಾಲ್ವ್ ಮಾಡೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಬ್ರಾಕೆಟ್ ಕಾಣಿಸ್ತಾ ಇದೆ. ಈ ಬ್ರಾಕೆಟ್ ಅನ್ನ ನಾವು ಫಸ್ಟ್ ಸಿಂಪ್ಲಿಫೈ ಮಾಡೋಣ. ಕಾಮನ್ ಬ್ರಾಕೆಟ್ ಇದೆ, ಹಾಗಾಗಿ 1 + 3 is 4 ಪ್ಲಸ್ ಈ ಎರಡು ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿಬಿಡಬಹುದು. ಮಲ್ಟಿಪ್ಲಿಕೇಶನ್ ಇದೆ. 5 6 30 -4 + 6 ಪೂರ್ತಿ ಹೊರಗಡೆ ಡಿವೈಡೆಡ್ ಬೈ 12 ಇದೆ. +4 -4 ಕ್ಯಾನ್ಸಲ್ ಆಗಲಿ. 30 + 6 ಇಟ್ ಈಸ್ 36. 36 ಡಿವೈಡೆಡ್ ಬೈ 12. ಸೊ 36ನ 12ರಿಂದ ಡಿವೈಡ್ ಮಾಡಿದ್ರೆ ವಿ ಗೆಟ್ 3. therefore ಆನ್ಸರ್ ಈಸ್ 3. ಒಂದು ಸಮಾಂತರ ಶ್ರೇಣಿಯಲ್ಲಿ 5 ಪದಗಳಿವೆ. ಕೊನೆಯ ಪದವು ಮೊದಲ ಪದದ 4ರಷ್ಟಿದೆ. ಆ ಶ್ರೇಣಿಯ ಮಧ್ಯದ ಪದ 20 ಆದರೆ ಆ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಎಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೆ 5 ಪದಗಳನ್ನು ಕೊಟ್ಟಿದ್ದಾರೆ. ಆಡ್ ನಂಬರ್ ಅಲ್ಲಿ ಕೊಟ್ಟಿರೋದ್ರಿಂದ ಲೆಟ್ ದ ಟರ್ಮ್ಸ್ ಆಫ್ ಎಪಿ ಬಿ ಏನಾಗಿರ್ಲಿ ಅಂತಂದ್ರೆ a - 2d, a - d, a plus d, a plus 2d. ಸಮ್ ಆಫ್ 3 ಟರ್ಮ್ಸ್, ಪ್ರಾಡಕ್ಟ್ ಆಫ್ 3 ಟರ್ಮ್ಸ್ ಅಂತ ಏನಾದ್ರು ಕೊಟ್ಟಾಗ ಯೂಶುವಲಿ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ a - d, a plus d ಅಂತ ತಗೊಳ್ತಿದ್ವಿ. ಸೊ ಅದೇ ಒಂದು ಕಾನ್ಸೆಪ್ಟ್ ಅನ್ನೇ ನಾನು ಎಕ್ಸ್ಟೆಂಡ್ ಮಾಡಿ ಏನ್ ತಗೊಂಡಿದ್ದೀನಿ ಅಂತಂದ್ರೆ a - 2d ಫಸ್ಟ್ ಟರ್ಮ್ ಅಂತ ತಗೊಂಡಿದ್ದೀನಿ, a - d ಸೆಕೆಂಡ್ ಟರ್ಮ್, a ಅನ್ನೋದು ಥರ್ಡ್ ಟರ್ಮ್, a plus d ಅನ್ನೋದು ಫೋರ್ತ್ ಟರ್ಮ್, a plus 2d ಅನ್ನೋದು ಫಿಫ್ತ್ ಟರ್ಮ್. ಇಲ್ಲಿ ಅಬ್ಸರ್ವ್ ಮಾಡಬಹುದು d ಇಸ್ ದ ಕಾಮನ್ ಡಿಫರೆನ್ಸ್. ಫಸ್ಟ್ ಟರ್ಮ್ ಯಾವ್ದು ಇಲ್ಲಿ a ಅಲ್ಲ, a - 2d ಅನ್ನೋದು ಫಸ್ಟ್ ಟರ್ಮ್. ಓಕೆ, ರೈಟ್. ಇಲ್ಲಿ ನೀವು ಒಂದು ಕ್ವಶನ್ ಕೇಳ್ಬೋದು, ಏನಂತಂದ್ರೆ ಈ ಕ್ವಶನ್ ಅನ್ನ a plus d, a plus 2d, a plus 3d, a plus 4d ಈ ರೀತಿ ತಗೊಂಡು ಸಾಲ್ವ್ ಮಾಡಕ್ ಆಗೋದಿಲ್ಲ ಏನು ಅಂತಂದ್ರೆ ಅಫ್ಕೋರ್ಸ್ ಆ ರೀತಿ ಕೂಡ ಸಾಲ್ವ್ ಮಾಡಬಹುದು. ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ. ಬಟ್ ಇದು ಸ್ವಲ್ಪ ಬೇಗ ರೀಚ್ ಆಗ್ತೀವಿ ನಾವು ಸೊಲ್ಯೂಷನ್ಗೆ, ಹಾಗಾಗಿ ನಾನು ಈ ಮೆಥಡ್ ಅನ್ನು ತಗೊಂಡಿದ್ದೀನಿ. ಓಕೆ, ಈಗ ಏನೇನ್ ಡಾಟಾ ಕೊಟ್ಟಿದ್ದಾರೆ ಆ ಡಾಟಾ ಪ್ರಕಾರ ಬರೆಯೋಣ. ಒಂದು ಸಮಾಂತರ ಶ್ರೇಣಿಯಲ್ಲಿ 5 ಪದಗಳಿವೆ. ದೇರ್ ಆರ್ 5 ಟರ್ಮ್ಸ್ ಇನ್ ಅನ್ ಅರಿಥಮೆಟಿಕ್ ಪ್ರೋಗ್ರೆಷನ್. ಆ 5 ಟರ್ಮ್ಸ್ ಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡಿದ್ವಿ. ದ ಲಾಸ್ಟ್ ಟರ್ಮ್ ಈಸ್ 4 ಟೈಮ್ಸ್ ದ ಫಸ್ಟ್ ಟರ್ಮ್. ಲಾಸ್ಟ್ ಟರ್ಮ್ ಅಂತಂದ್ರೆ ಯಾವುದು a plus 2d. ದಿಸ್ ಈಸ್ 4 ಟೈಮ್ಸ್ ದ ಫಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಯಾವುದು a minus 2d. ಅದು ಒಂದು ಡಾಟಾ ಇದೆ, ಅದೊಂದು ಡಾಟಾನ ಬರ್ಕೊಳ್ಳೋಣ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ a plus 2d ಈಸ್ ಈಕ್ವಲ್ ಟು ಲಾಸ್ಟ್ ಟರ್ಮ್ ಈಸ್ 4 ಟೈಮ್ಸ್ ಫಸ್ಟ್ ಟರ್ಮ್ ಅಂದ್ರೆ a minus 2d. ಇದು ಒಂದು ಡಾಟಾ ಇದೆ. ಇದು ಸದ್ಯಕ್ಕೆ ಇಷ್ಟಿರಲಿ, ಈಕ್ವೇಶನ್ ನಂಬರ್ 1 ಆಗಿರಲಿ. ಅಂಡ್ ಇಫ್ ದ ಮಿಡಲ್ ಟರ್ಮ್ ಈಸ್ 20, ಮಿಡಲ್ ಟರ್ಮ್ ಯಾವ್ದಿಲ್ಲಿ a, ಇದು ಎಷ್ಟಿದೆ ಅಂತ ಹೇಳಿದ್ದಾರೆ ಅವರು 20 ಅಂತ ಹೇಳಿದ್ದಾರೆ. ದೇರ್ ಫೋರ್ a ಈಸ್ ಈಕ್ವಲ್ ಟು 20. ಸೊ ಒಂದು ವ್ಯಾಲ್ಯೂ ಸಿಕ್ಕಿತ್ತು ನಮಗೆ a ಈಕ್ವಲ್ ಟು 20 ಅಂತ. ದೆನ್ ಫೈಂಡ್ ದ ಟರ್ಮ್ಸ್ ಆಫ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್. ಆ ಟರ್ಮ್ಸ್ ಗಳನ್ನ ನಾವು ಫೈಂಡ್ ಮಾಡಬೇಕು. ಓಕೆ, a ವ್ಯಾಲ್ಯೂ ಸಿಕ್ಕಿದೆ. ಸೊ put a equal to 20 in equation number 1. Substitute ಮಾಡಿದ್ರೆ 20 plus 2d equals to 4 into 20 minus 2d. Simplify ಮಾಡೋಣ. 20 plus 2d equals to 4 to the 8 means 80 minus 4 to the 8d. ಈಗ minus 8d ನ ಲೆಫ್ಟ್ ಸೈಡ್ ತಗೊಳ್ತೀನಿ, 20 ನ ರೈಟ್ ಸೈಡ್ ತಗೊಳ್ತೀನಿ. So we get 2d minus 8d ಈ ಕಡೆ ಬಂದ್ರೆ plus 8d and it is equal to 80 plus 20
ರೈಟ್ ಸೈಡ್ ಬಂದರೆ -20 ಆಯಿತು. ಅಲ್ಲಿಗೆ 2D ಪ್ಲಸ್ 8D ಅಂತಂದರೆ 10D ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 80 - 20 is 60. ಡಿವೈಡ್ ಮಾಡಿದರೆ ಡಿ ವ್ಯಾಲ್ಯೂ ಎಷ್ಟು ಬಂತು ಅಂತಂದರೆ 6 ಬಂತು. ಸೊ ವಿ ಗಾಟ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಡಿ. ಈಗ ನಾವೇನು ಕನ್ಸಿಡರ್ ಮಾಡಿದ್ವಲ್ಲ ಟರ್ಮ್ಸ್ಗಳು, ಆ ಟರ್ಮ್ಸ್ಗಳಲ್ಲಿ ನಾವೇನು ಮಾಡೋಣ, ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ ಟರ್ಮ್ ಯಾವುದಾಗಿತ್ತು? a - 2d ಆಗಿತ್ತು. a - 2d ವಾಸ್ ದ ಫಸ್ಟ್ ಟರ್ಮ್. ಸೊ a ಮೀನ್ಸ್ 20 -2 ಇಂಟು ಡಿ ಅಂತಂದರೆ 6 ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು 20 2 6 12. 20 - 12 ಅಂತಂದರೆ 8. ಸೊ ಫಸ್ಟ್ ಟರ್ಮ್ ಈಸ್ 8. ನೆಕ್ಸ್ಟ್ ಟರ್ಮ್ a minus d, that is 20 minus 6. 20 minus 6 ಅಂತಂದ್ರೆ 14. Similarly, third term is a and it is given by 20. Next term a plus d, a ಅಂತಂದ್ರೆ 20, d ಅಂತಂದ್ರೆ 6. The term is 26. The last term is a plus 2d, that is 20 plus 2 times of 6. It is equal to 20 plus 12. So it is 32. So the terms are 8, 14, 20, 26 and 32. Observe ಮಾಡಬಹುದು, middle term is 20 and last term is 4 times of the first term. ನೋಡಿ 4 8s are 32. ಸೊ ಇವು ನಮಗೆ ಬೇಕಾಗಿರುವಂತ ಶ್ರೇಣಿಯ ಪದಗಳು. ಇದು ಒಂದು ಮೆಥಡ್ ಆಯಿತು. ಇನ್ನೊಂದು ಮೆಥಡ್ ಇಂದ ನಾವು ಸಾಲ್ವ್ ಮಾಡಿದ್ರೆ, ಇನ್ನೊಂದು ಮೆಥಡ್ ಯಾವುದು ಅಂತಂದ್ರೆ a ಪ್ಲಸ್ ಡಿ, a ಪ್ಲಸ್ 2d ಆ ಥರ ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಅನ್ನ ಜನರಲ್ ಫಾರ್ಮ್ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಇದೆಯಲ್ಲ, ಆ ಫಾರ್ಮ್ನ ನಾವೇನಾದರೂ ಯೂಸ್ ಮಾಡಿಕೊಂಡ್ರೆ ಹೆಂಗೆ ಸಾಲ್ವ್ ಮಾಡೋದು ಅಂತ ಒಂದ್ಸರಿ ನೋಡೋಣ. ಯಾಕಂದ್ರೆ ಎಲ್ರಿಗೂ ಈ ಒಂದು ಮೆಥಡ್ ನೆನಪಾಗಬೇಕಂತೇನೂ ಇಲ್ಲ. ಹಾಗಾಗಿ ಇಲ್ಲಿ ಟರ್ಮ್ಸ್ ಯಾವ್ದು ತಗೊಳ್ತೀನಿ ನಾನು ಅಂತಂದ್ರೆ a ಪ್ಲಸ್ ಡಿ, a plus 2d, a plus 3d, a plus 4d. Okay. Now, same condition. ಏನಂದ್ರೆ ಲಾಸ್ಟ್ ಟರ್ಮ್ ಈಸ್ 4 times ದ ಫಸ್ಟ್ ಟರ್ಮ್ ಅಂತ ಹೇಳಿದೆ. ಲಾಸ್ಟ್ ಟರ್ಮ್ ಅಂತಂದ್ರೆ a plus 4d ಈಸ್ 4 times ದ ಫಸ್ಟ್ ಟರ್ಮ್ ಅಂದ್ರೆ a. ಓಕೆ, ಈಗ a ಈ ಕಡೆ ತಗೊಂಡ್ರೆ ವಿ ಗೆಟ್ 4d ಈಕ್ವಲ್ ಟು ಮೈನಸ್ ಎ ಆಗುತ್ತೆ. 4a ಮೈನಸ್ ಎ ಅಂತಂದ್ರೆ 3a. 4d ಈಕ್ವಲ್ ಟು 3a. ಇದು ಸದ್ಯಕ್ಕೆ ಇರಲಿ, ಈಕ್ವೇಶನ್ ನಂಬರ್ 1 ಆಗಿರಲಿ. ನೆಕ್ಸ್ಟ್ ಹೇಳ್ತಾನೆ ಮಿಡಲ್ ಟರ್ಮ್ ಈಸ್ 20. ಮಿಡಲ್ ಟರ್ಮ್ ಅಂತಂದ್ರೆ ಯಾವುದು? a ಪ್ಲಸ್ 2d. ಸೊ a ಪ್ಲಸ್ 2d ಈಸ್ ಈಕ್ವಲ್ ಟು 20. a ಪ್ಲಸ್ 2d 20 ಆಗೋದಾದ್ರೆ a ಈಕ್ವಲ್ ಟು ಏನಾಗುತ್ತೆ? 20 ಮೈನಸ್ 2d. ಇದು ಈಕ್ವೇಶನ್ ನಂಬರ್ 2. ಸೊ ಪುಟ್ ಈಕ್ವೇಶನ್ 2 ಇನ್ ಈಕ್ವೇಶನ್ ನಂಬರ್ 1. a ಈಕ್ವಲ್ ಟು ಅಂತ ಏನು ಬಂದಿದೆಯಲ್ಲ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4d ಈಕ್ವಲ್ ಟು 3 ಇಂಟು a ಅಂತಂದ್ರೆ 20 ಮೈನಸ್ 2d. ಒಳಗಡೆ ಮಲ್ಟಿಪ್ಲೈ ಮಾಡಿ 4d. ದಿಸ್ ಇಂಪ್ಲೈಸ್ 4d ಈಕ್ವಲ್ ಟು 3 ಇಂಟು 20 ಅಂದ್ರೆ 60 ಮೈನಸ್ 3 ಟು 6d. ಮೈನಸ್ 6d ಲೆಫ್ಟ್ ಸೈಡ್ ಬಂದ್ರೆ ಪ್ಲಸ್ 6d ಆಗುತ್ತೆ. ಪ್ಲಸ್ 6d ಪ್ಲಸ್ 4d ದಟ್ ಈಸ್ 10d ಈಕ್ವಲ್ ಟು 60. ಸೊ ಡಿವೈಡ್ ಮಾಡಿದ್ರೆ ವಿ ಗೆಟ್ ಡಿ ಈಕ್ವಲ್ ಟು 6. ಸೊ ಫೈನಲಿ ಕಾಮನ್ ಡಿಫರೆನ್ಸ್ 6 ಅಂತ ಬಂತು. ಡಿ ಈಕ್ವಲ್ ಟು 6 ಬಂತು. ಈ ಡಿ ಈಕ್ವಲ್ ಟು 6 ಅನ್ನ ಪುಟ್ ಇನ್ ಈಕ್ವೇಶನ್ ನಂಬರ್ 2. ಈಕ್ವೇಶನ್ ನಂಬರ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ದಟ್ ವಿ ವಿಲ್ ಗೆಟ್ ಎ 20 ಮೈನಸ್ 2 ಇಂಟು 6 ದಟ್ ಈಸ್ 20 ಮೈನಸ್ 12. 20 ಮೈನಸ್ 12 ಅಂತಂದ್ರೆ 8. So first term 8, common difference is 6. Therefore, the terms are, first term is 8. Next ಯಾವುದು? a plus d, that is 8 plus 6. So 14. Next term ಯಾವುದಾಗಿತ್ತು? a plus 2d. So a plus 2 into a ಅಂತಂದ್ರೆ 8 ಅಲ್ಲ, 8 plus 2 into 6, it is equal to 8 plus 12. So 20. Next term a plus 3d, 8 plus 3 into 6, 8 plus 18. So it is nothing but 26. And the last term is a plus 4d, 8 plus 4 into 6.
ಸೊ 6 4 24 ಪ್ಲಸ್ 8 ಅಂದರೆ 32. ಸೊ ಇಲ್ಲಿದೆ ನೋಡಿ ಆ ಟರ್ಮ್ಸ್ಗಳು. ಸೊ ಈ ರೀತಿಯಾದರೂ ಸಾಲ್ವ್ ಮಾಡಿ, ಅಥವಾ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಆ ರೀತಿನಾದರೂ ಸಾಲ್ವ್ ಮಾಡಿ. ಎರಡರಿಂದನೂ ನಾವು ಸೇಮ್ ಸೊಲ್ಯೂಷನ್ನ ಪಡ್ಕೊಳ್ತೀವಿ. ನೆಕ್ಸ್ಟ್ ಕ್ವಶನ್, ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ 1 ಇನ್ ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ ಎ ಮತ್ತು ಕ್ಯೂ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ ಬಿ. ಈ ಬಹುಪದೋಕ್ತಿಗಳ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 2 ಆದರೆ ಎ ಮತ್ತು ಬಿ ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಇಫ್ ದ HCF, that is highest common factor of polynomials, p of x equal to x minus 1 into x square plus 3x plus a and q of x equal to x plus 2 into x square plus 2x plus b is x minus 1 into x plus 2. Then find the values of a and b. Okay, ಏನೇನು ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ಬರ್ಕೊಳ್ಳೋಣ. ಸೊಲ್ಯೂಷನ್, p of x ಕೊಟ್ಟಿದ್ದಾರೆ. p of x ಏನು ಕೊಟ್ಟಿದ್ದಾರೆ ಅಂತಂದ್ರೆ x minus 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ ಎ, ಇದು ಪಿ ಆಫ್ ಎಕ್ಸ್. ಅದೇ ರೀತಿ ಕ್ಯೂ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಕ್ಯೂ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ ಬಿ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ, ಅದನ್ನ ನಾನು ಹೆಚ್ ಆಫ್ ಎಕ್ಸ್ ಅಂತ ಕರ್ಕೊಳ್ತೀನಿ. ಲೆಟ್ ಹೆಚ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 2. ಈ ಎರಡು ಪಾಲಿನಾಮಿಯಲ್ಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನಿದೆ ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 2. ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂಡ್ ಬಿ, ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ. ಸಿನ್ಸ್ ಹೆಚ್ ಈಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್ ಅಂಡ್ ಕ್ಯೂ ಆಫ್ ಎಕ್ಸ್, ಕಂಡೀಷನ್ ಏನು? ಸಿನ್ಸ್ ಹೆಚ್ ಆಫ್ ಎಕ್ಸ್ ಈಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್ ಅಂಡ್ ಕ್ಯೂ ಆಫ್ ಎಕ್ಸ್, ಇದರ ಅರ್ಥ this h of x should divide both p of x and q of x. This implies h of x should divide ಯಾವುದನ್ನ p of x and h of x should divide q of x. p of x ಅನ್ನು ಕಂಪ್ಲೀಟ್ ಆಗಿ ಡಿವೈಡ್ ಮಾಡಬೇಕು, q of x ಅನ್ನು ಕೂಡ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಬೇಕು. ದಟ್ ಈಸ್ p of x ಡಿವೈಡೆಡ್ ಬೈ h of x ಆಗಬೇಕು. ವಿತೌಟ್ ಏನು ರಿಮೈಂಡರ್ ಏನು ಉಳಿಬಾರ್ದು. ರಿಮೈಂಡರ್ ಉಳಿದ್ರೆ 0 ಉಳಿಬೇಕಲ್ಲಿ, ಡಿವೈಡ್ ಆಗಬೇಕು. ಅದೇ ರೀತಿ ಕ್ಯೂ ಆಫ್ ಎಕ್ಸ್ ಡಿವೈಡ್ ಬೈ ಹೆಚ್ ಆಫ್ ಎಕ್ಸ್ ಕೂಡ ಆಗಬೇಕು. ಹಾಗಾದ್ರೆ ಫಸ್ಟ್ ನಾ ಏನ್ ಮಾಡ್ತೀನಿ ಅಂದ್ರೆ ಪಿ ಆಫ್ ಎಕ್ಸ್ ಬೈ ಹೆಚ್ ಆಫ್ ಎಕ್ಸ್ ಮಾಡೋಣ. ನಾವು ಕನ್ಸಿಡರ್ ಪಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್ ಆಫ್ ಎಕ್ಸ್, ದಟ್ ಈಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಏನಿದೆ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ ಎ divided by h of x ಇದೆ x minus 1 into x plus 2 ಅಂತ. So here x minus 1 gets cancelled with x minus 1. ಈಗ x square plus 3x plus a ಅನ್ನೋ ಒಂದು ಪಾಲಿನಾಮಿಯಲ್ ಅನ್ನ x plus 2 ಅನ್ನೋದು ಕಂಪ್ಲೀಟ್ ಆಗಿ ಡಿವೈಡ್ ಮಾಡಬೇಕು. ಅಂದಾಗ ಮಾತ್ರ h of x ಅನ್ನೋದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಕ್ಕೆ ಸಾಧ್ಯ. ಇದನ್ನ ನಾ ಏನ್ ಮಾಡ್ತೀನಿ ಅಂತಂದ್ರೆ ಲಾಂಗ್ ಡಿವಿಷನ್ ಮೆಥಡ್ ಅನ್ನ ಇಲ್ಲಿ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತೀನಿ. ಓಕೆ, ಯಾವ ನಂಬರ್ ಡಿವೈಡ್ ಮಾಡಬೇಕು? ಎಕ್ಸ್ ಪ್ಲಸ್ 2 ಅನ್ನೋ ಟರ್ಮ್ ಪಾಲಿನಾಮಿಯಲ್ ಡಿವೈಡ್ ಮಾಡಬೇಕು. ಯಾವ ಪಾಲಿನಾಮಿಯಲ್ ಅನ್ನ ನಾವು ಡಿವೈಡ್ ಮಾಡಬೇಕಾಗಿದೆ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ ಎ. ಓಕೆ, ಇಲ್ಲಿ ಫಸ್ಟ್ಗೆ ಎಕ್ಸ್ ತಗೊಂಡ್ರೆ ಯಾವ ರೀತಿ ತಗೊಳ್ತೀವಿ ಅಂತ ನಾನು ಆಲ್ರೆಡಿ ಯಾವುದೋ ಒಂದು ಪ್ರೀವಿಯಸ್ ವಿಡಿಯೋನ ಡಿಸ್ಕಸ್ ಮಾಡಿದ್ದೀನಿ. ಏನ್ ಮಾಡಬೇಕು? ಫಸ್ಟ್ ಟರ್ಮ್ ತಗೋಬೇಕು, ಇಲ್ಲೂ ಫಸ್ಟ್ ಟರ್ಮ್ ತಗೋಬೇಕು. ಫಸ್ಟ್ ಟರ್ಮ್ ಎಕ್ಸ್ ಸ್ಕ್ವೇರ್, ಆ ಎಕ್ಸ್ ಸ್ಕ್ವೇರ್ ಅನ್ನ ಇಲ್ಲಿ ಫಸ್ಟ್ ಟರ್ಮ್ ಯಾವ್ದಿದೆ ಅದರಿಂದ ಡಿವೈಡ್ ಮಾಡಬೇಕು, ಎಕ್ಸ್ ಇಂದ ಡಿವೈಡ್ ಮಾಡಬೇಕು. ಏನ್ ಬರ್ತದೆ? ಇಲ್ಲಿ ಎಕ್ಸ್ ಬರುತ್ತೆ. ಈ ಎಕ್ಸ್ ಅನ್ನ ಇಲ್ಲಿ ಮೇಲ್ಗಡೆ ಅಥವಾ ಸೈಡ್ಗೆ ಇದೇ ಇಲ್ಲಿ ಕ್ವೋಷಂಟ್ ಆಗ್ತದೆ. ಇಲ್ಲಿ ಮೇಲ್ಗಡೆ ಏನ್ ಬರೀತೀವಲ್ಲ ಅದೇ ಕ್ವೋಷಂಟ್. ಈ ಎಕ್ಸ್ ಇಂದ ಈ ಎರಡು ಟರ್ಮ್ಗಳಿಗೆ ಮಲ್ಟಿಪ್ಲೈ ಮಾಡಬೇಕು. ಬರತಕ್ಕಂತ ಆನ್ಸರ್ ಅನ್ನು ಕೆಳಗಡೆ ಬರೀತಾ ಹೋಗ್ಬೇಕು. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಇಂಟು ಎಕ್ಸ್ ಈಸ್ 2x. ಈಗ ಏನ್ ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕು, ಯಾಕಂದ್ರೆ ನಾವು ಡಿವೈಡ್ ಮಾಡ್ತಿದೀವಲ್ಲ. ಸೊ ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಮೈನಸ್ ಆಗುತ್ತೆ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಆಗುತ್ತೆ. ಸಬ್ಟ್ರಾಕ್ಟ್ ಮಾಡ್ತಿದೀವಿ ಅಂತ ಹೇಳೋದಕ್ಕೆ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಇಲ್ಲೇನ್ ಸೈನ್ ಇರುತ್ತಲ್ಲ, ಸೆಕೆಂಡ್ ಎಕ್ಸ್ಪ್ರೆಷನ್ ಇರುತ್ತಲ್ಲ, ಇಲ್ಲಿ ಅದರ ಸೈನ್, ಟರ್ಮ್ಸ್ ಗಳ ಸೈನ್ ನಾವು ಚೇಂಜ್ ಮಾಡ್ತೀವಿ. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಅದರ ಅರ್ಥ ನಾವು ಸಬ್ಟ್ರಾಕ್ಟ್ ಮಾಡ್ತಿದೀವಿ ಅಂತ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಫಸ್ಟ್ ಟರ್ಮ್ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಸೊ ಆ ರೀತಿನೇ ಇಲ್ಲಿ ಅರೇಂಜ್ ಆಗಿರ್ತದೆ. 3x, ಈಗ 2x ನ ಸೈನ್ ಯಾವುದು ಅಂದ್ರೆ ಮೈನಸ್, 2 ಪ್ಲಸ್ ಅಲ್ಲ ಮೈನಸ್.
ಸೊ 3x ಮೈನಸ್ 2x ಅಂತಂದ್ರೆ ಅಲ್ಲಿಗೆ x ಬಂತು. ಈ ಪ್ಲಸ್ a ನ ಕೆಳಗಡೆ ತಗೊಳ್ರಿ. ಈಗ ಮತ್ತನ್ನ ಕಂಟಿನ್ಯೂ ಮಾಡಬೇಕು ಅಂದ್ರೆ ಇದರಲ್ಲಿ ಫಸ್ಟ್ ಟರ್ಮ್ ತಗೋಬೇಕು ಮತ್ತು ಅದನ್ನ ಈ ಫಸ್ಟ್ ಟರ್ಮ್ ಇಂದ ಡಿವೈಡ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಟರ್ಮ್ x ಇದೆ, ಇಲ್ಲಿ ಫಸ್ಟ್ ಟರ್ಮ್ ಮತ್ತೆ x ಇದೆ. ಸೊ x ನ ಡಿವೈಡ್ ಮಾಡಿದಾಗ 1 ಬರುತ್ತೆ. ಸೊ ಪ್ಲಸ್ 1 ಆಯ್ತು. ಪ್ಲಸ್ 1 ಇಂಟು x ಈಸ್ x, ಪ್ಲಸ್ ಇಂಟು ಪ್ಲಸ್ ಈಸ್ ಪ್ಲಸ್, 2 1 2. ಈಗ ಮತ್ತೊಮ್ಮೆ ಚೇಂಜ್ ಮಾಡ್ಬೇಕು ಸೈನ್ಸು. ಪ್ಲಸ್ ಇದೆ ಮೈನಸ್, ಪ್ಲಸ್ ಇದೆ ಮೈನಸ್, ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. ಇಲ್ಲಿ a ಮೈನಸ್ 2 ಉಳಿತು, a ಮೈನಸ್ 2. ಈ ಎಕ್ಸ್ ಪ್ಲಸ್ 2 ಅನ್ನೋದು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ a ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಬೇಕು ಅಂತಂದ್ರೆ ಸೊ ಇದು ಆಕ್ಚುಲಿ ಏನಾಗಿರ್ಬೇಕು, a ಮೈನಸ್ 2 ಶುಡ್ ಬಿ ಈಕ್ವಲ್ ಟು 0. ಇಲ್ಲಿ ಏನಾಗಿರ್ಬೇಕು, ಇದು 0 ಆಗಿರ್ಬೇಕು. a ಮೈನಸ್ 2 ಈಕ್ವಲ್ ಟು 0 ಆದ್ರೆ a ವ್ಯಾಲ್ಯೂ ಏನ್ ಬರುತ್ತೆ, 2 ಬರುತ್ತೆ. ಮೈನಸ್ 2 ಈ ಕಡೆ ಬಂದ್ರೆ 2. ದೇರ್ಫೋರ್ ವಿ ಗಾಟ್ ದ ವ್ಯಾಲ್ಯೂ a ಈಕ್ವಲ್ ಟು 2. ಸೇಮ್ ಇದೇ ಪ್ರಾಸೆಸ್ ಅನ್ನ ನಾವೇನ್ ಮಾಡಬೇಕು, q ಆಫ್ ಎಕ್ಸ್. ಈಗ q ಆಫ್ ಎಕ್ಸ್ ಡಿವೈಡ್ ಬೈ h ಆಫ್ ಎಕ್ಸ್ ಮಾಡೋಣ. q ಆಫ್ ಎಕ್ಸ್ ಏನಿದೆ, x ಪ್ಲಸ್ 2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ b ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 2. ಇಲ್ಲಿ ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 2 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ b ಈ ಟರ್ಮ್ ಅನ್ನ ಎಕ್ಸ್ ಮೈನಸ್ 1 ಅನ್ನೋ ಟರ್ಮ್ ಕಂಪ್ಲೀಟ್ ಆಗಿ ಏನ್ ಮಾಡಬೇಕು, ಡಿವೈಡ್ ಮಾಡಬೇಕು. ರಿಮೈಂಡರ್ ಉಳಿಲಾರದ ರೀತಿಯಲ್ಲಿ ಡಿವೈಡ್ ಮಾಡಬೇಕು. ಇಲ್ಲೂ ಕೂಡ ನಾವು ಲಾಂಗ್ ಡಿವಿಷನ್ ಮೆಥಡ್ ಅನ್ನ ಅಪ್ಲೈ ಮಾಡ್ಕೊಳ್ಳೋಣ. ಓಕೆ, ಯಾವ್ದಿಂದ ಡಿವೈಡ್ ಮಾಡ್ತಿದೀವಿ, ಇಲ್ಲಿ ಎಕ್ಸ್ ಮೈನಸ್ 1 ಇಂದ ಡಿವೈಡ್ ಮಾಡ್ತಿದೀವಿ. ಯಾವ ಪಾಲಿನಾಮಿಯಲ್ ಅನ್ನು ಡಿವೈಡ್ ಮಾಡಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ b. ಇಲ್ಲಿ ಫಸ್ಟ್ ಟರ್ಮ್ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಇದೆ. ಎಕ್ಸ್ ಸ್ಕ್ವೇರ್ ಅನ್ನ ಎಕ್ಸ್ ಇಂದ ಡಿವೈಡ್ ಮಾಡಿದಾಗ ಎಕ್ಸ್ ಬರುತ್ತೆ. ಸೊ ಅದನ್ನ ಇಲ್ಲಿ ತಗೊಂಡು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಇಟ್ ಈಸ್ ಮೈನಸ್ 1 ಇಂಟು ಎಕ್ಸ್ ಈಸ್ ಎಕ್ಸ್. ಈಗ ಸೈನ್ ಚೇಂಜ್ ಮಾಡಿ, ಪ್ಲಸ್ ಎಕ್ಸ್ ಸ್ಕ್ವೇರ್ ಇರೋದು ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಮೈನಸ್ ಎಕ್ಸ್ ಇರೋದು ಪ್ಲಸ್ ಎಕ್ಸ್ ಆಗುತ್ತೆ. ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. 2x ಪ್ಲಸ್ ಎಕ್ಸ್ ಅಂದ್ರೆ ವಿ ಗೆಟ್ 3x ಪ್ಲಸ್ b ಆಸ್ ಇಟ್ ಈಸ್. ಈಗ ನೆಕ್ಸ್ಟ್ ಬರೀಬೇಕಂದ್ರೆ ಈ 3x ಅನ್ನ ಎಕ್ಸ್ ಇಂದ ಡಿವೈಡ್ ಮಾಡಬೇಕು. ಇಲ್ಲಿ ಫಸ್ಟ್ ಟರ್ಮ್ 3x ಇದೆ, ಇಲ್ಲಿ ಫಸ್ಟ್ ಟರ್ಮ್ x ಇದೆ. ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆದ್ರೆ 3. ಸೊ ಪ್ಲಸ್ 3 ಪ್ಲಸ್ 3 ಇಂಟು ಎಕ್ಸ್ ಈಸ್ 3x minus into plus it is minus 1 3s are 3. Again same process, minus plus cancelled, b plus 3. x minus 1 ಅನ್ನೋದು ಕಂಪ್ಲೀಟ್ ಆಗಿ ಡಿವೈಡ್ ಮಾಡಬೇಕು. ಹಾಗಾಗಿ b plus 3 should be equal to 0. So this implies b should be equal to minus 3. Therefore we get the value of a ಎಷ್ಟಿದೆ, 2. a is 2 and b is minus 3. ಓಕೆ, ಸೊ ಈ ರೀತಿ ನಾವೇನ್ ಮಾಡಬೇಕಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಮಾಡೋದು. ನೆಕ್ಸ್ಟ್ ಕ್ವಶನ್, ಒಂದು ತ್ರಿಭುಜಾಕಾರದ ಜಮೀನಿನ ಬಾಹುಗಳು 3:5:7 ಅನುಪಾತದಲ್ಲಿವೆ. ಜಮೀನಿನ ಸುತ್ತಳತೆ 450 ಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ದ ಸೈಡ್ಸ್ ಆಫ್ ಅ ಟ್ರಯಾಂಗ್ಯುಲರ್ ಫೀಲ್ಡ್ ಆರ್ ಇನ್ ದ ರೇಷಿಯೋ 3:5:7. ಇಫ್ ದ ಪೆರಿಮೀಟರ್ ಆಫ್ ದ ಫೀಲ್ಡ್ ಈಸ್ 450 ಮೀಟರ್, ದೆನ್ ಫೈಂಡ್ ದ ಏರಿಯಾ ಆಫ್ ದ ಫೀಲ್ಡ್. ಓಕೆ, ಇಲ್ಲಿ ಲೆಟ್ the sides of triangular field B. ಇಲ್ಲಿ ರೇಷಿಯೋ ಫಾರ್ಮುಲಾ ಕೊಟ್ಟಿದ್ದಾರಲ್ಲ, ಆಕ್ಚುಯಲ್ ಸೈಡ್ಸ್ ಗಳು ಯಾವ ವ್ಯಾಲ್ಯೂಸ್ ನ ಹೊಂದಿರಲಿ ಅಂತಂದ್ರೆ ಲೆಟ್ ದೇ ಬಿ 3x 5x ಅಂಡ್ 7x. ಈ x ಕಾಮನ್ ಇದೆಯಲ್ಲ ಅದನ್ನ ಡಿವೈಡ್ ಮಾಡಿನೇ ಇಲ್ಲಿ ರೇಷಿಯೋ ಫಾರ್ಮುಲಾ ಕೊಟ್ಟಿರ್ತಾರೆ. ಹಾಗಾಗಿ 3x 5x ಮತ್ತು 7x. ಆಮೇಲೆ ಇನ್ನೇನು ಕೊಟ್ಟಿದ್ದಾರೆ, ಜಮೀನಿನ ಸುತ್ತಳತೆ ಕೊಟ್ಟಿದ್ದಾರೆ, ಪೆರಿಮೀಟರ್ ಆಫ್ ದ ಟ್ರಯಾಂಗ್ಯುಲರ್ ಫೀಲ್ಡ್. ಸೊ ಸಿನ್ಸ್ ಪೆರಿಮೀಟರ್ ಈಸ್ ನಥಿಂಗ್ ಬಟ್ ಸಮ್ ಆಫ್ ಆಲ್ ದ 3 sides, given that 3x plus 5x plus 7x is equal to 450. 7 3 10 15 15x equal to 450. 15 1s 3s 0. So x equal to 30. If x is equal to 30, then the actual sides are
the sides are. So ಏನಾಗಿರುತ್ತೆ ಅಲ್ಲಿಗೆ 3 into 30 that is 90, 5 into 30 that is 150, and third side will be 7 into 30 that is 210. ಓಕೆ, 3 ಸೈಡ್ಗಳು ಸಿಕ್ಕಿದೆ. ಈ ರೀತಿ 3 ಸೈಡ್ಗಳನ್ನ ಕೊಟ್ಟು ಏರಿಯಾ ಫೈಂಡ್ ಮಾಡಿ ಅಂತಂದ್ರೆ ನಾವೇನ್ ಮಾಡಬೇಕಾಗುತ್ತೆ ಅಂದ್ರೆ ಹೆರಾನ್ಸ್ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಹೆರಾನ್ಸ್ ಫಾರ್ಮುಲಾ ಏನಿದೆ ಅಂತಂದ್ರೆ ಎ ಇಸ್ ಈಕ್ವಲ್ ಟು, ಎ ಅಂದ್ರೆ ಏರಿಯಾ, ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ, ವೇರ್ ಎ ಬಿ ಸಿ ಆರ್ sides of a triangle and S is nothing but A plus B plus C by 2. A plus B plus C ಅಂತಂದ್ರೆ perimeter of triangle by 2, ಅದರ half. ಅದನ್ನ ನಾವೇನಂತ ರೆಪ್ರೆಸೆಂಟ್ ಮಾಡ್ತೀವಿ, S ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈಗಾಗಲೇ ನಮಗೆ A plus B plus C ಗೊತ್ತು, ಅಂದ್ರೆ ಪೆರಿಮೀಟರ್ ಗೊತ್ತಿದೆ. ಪೆರಿಮೀಟರ್ ಎಷ್ಟಿದೆ? 450. ಸೊ ನಾವಿಲ್ಲಿ ಏನ್ ಮಾಡೋಣ, S ವ್ಯಾಲ್ಯೂ ಫೈಂಡ್ ಮಾಡೋಣ. 450 by 2. 2 2s are 4, 2 2s are 4, 2 5s are 10. So S is equal to 225. ಆಮೇಲೆ ಎ ಬಿ ಸಿ ಯಾವುದು ಅಂದ್ರೆ ಒಂದು 90, ಇನ್ನೊಂದು 150, ಇನ್ನೊಂದು 210. ಇದು ಎ ಬಿ ಸಿ. ಸೊ ಬೈ ಹೆರಾನ್ಸ್ ಫಾರ್ಮುಲಾ ವಿ ಕ್ಯಾನ್ ಸಾಲ್ವ್ ಎ ಈಕ್ವಲ್ ಟು ರೂಟ್ ಎಸ್ ಅಂದ್ರೆ 225 ಇಂಟು ಎಸ್ ಮೈನಸ್ ಎ ಅಂತಂದ್ರೆ 225 ಮೈನಸ್ 90 ಇಂಟು ಎಸ್ ಮೈನಸ್ ಬಿ ಅಂದ್ರೆ 225 ಮೈನಸ್ 150 ಇಂಟು 225 ಮೈನಸ್ 210. ಓಕೆ, ದಿಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 225 ಇಂಟು 225 ಮೈನಸ್ 90 ಅಂತಂದ್ರೆ 5 ಮೈನಸ್ 0 ಅಂತಂದ್ರೆ 5, 135 ಆಗುತ್ತೆ. ಎಸ್ 135. 225 ಮೈನಸ್ 150 ಅಂದ್ರೆ 75, ಐ ಥಿಂಕ್. ಎಸ್ 75 ಇಂಟು 225 ಮೈನಸ್ 210 ಅಂತಂದ್ರೆ 15. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು 225 ನ 15 ಸ್ಕ್ವೇರ್ ಅಂತ ಬರೀಬಹುದು. ಎಸ್ 225 ಅಂದ್ರೆ 15 ಸ್ಕ್ವೇರ್ ಇಂಟು 135 15 9s are 135. 15 9s are 135. 95. ಎಸ್ ಇಂಟು 75 ಅನ್ನ 25 ಇಂಟು 3 ಅಂತ ಬರೀಬಹುದು, ಇಂಟು 15. ಓಕೆ, ಓಕೆ, ಸೊ ಇಟ್ ಈಸ್ ಈಕ್ವಲ್ ಟು ರೂಟ್ 15 ಸ್ಕ್ವೇರ್ ಇಂಟು ಈ 15 ಎರಡು ಮಲ್ಟಿಪ್ಲೈ ಆದರೆ 15 ಸ್ಕ್ವೇರ್, 9 3 ಸ್ಕ್ವೇರ್ ಅಂತ ಬರೆಯೋಣ, 25 5 ಸ್ಕ್ವೇರ್ ಅಂತ ಬರೆಯೋಣ, 3 ಆಸ್ ಇಟ್ ಈಸ್ ಇರಲಿ. ಇಟ್ ಈಸ್ ಈಕ್ವಲ್ ಟು 15 ಸ್ಕ್ವೇರ್ ರೂಟ್ 15 ಸ್ಕ್ವೇರ್, ಇದನ್ನ ಸ್ಕ್ವೇರ್ ರೂಟ್ ಇಂದ ಹೊರಗಡೆ ತೆಗೆದ್ರೆ 15 ಮಾತ್ರ ಬಂತು, ಇಂಟು ಅಗೇನ್ 15 ಸ್ಕ್ವೇರ್ ಇದೆ, ಸ್ಕ್ವೇರ್ ರೂಟ್ ಇಂದ ಹೊರಗಡೆ ತೆಗೆದ್ರೆ ಬರೀ 15 ಬಂತು, 3 ಸ್ಕ್ವೇರ್ ಇದೆ 3 ಆಗುತ್ತೆ, 5 ಸ್ಕ್ವೇರ್ ಇದೆ 5 ಆಗುತ್ತೆ, ಇಂಟು 3, ಸಾರಿ ರೂಟ್ 3. ಸೊ ಇಟ್ ಈಸ್ ಈಕ್ವಲ್ ಟು 15 ಇಂಟು 15 ಅಂತಂದ್ರೆ 225. ಅಗೇನ್ ಇಲ್ಲಿ 3 5s are 15, 225 ಇಂಟು 15. 15 5s are 75, carry 7. 15 2s are 30, plus 7 is 37. 30 plus 3 is 33. Therefore 3375 ರೂಟ್ 3 ಎಲ್ಲಾನು ಇಲ್ಲಿ ಮೀಟರ್ ಅಂತ ಇರೋದ್ರಿಂದ, ಅಂದ್ರೆ ಪೆರಿಮೀಟರ್ ಮೀಟರ್ ಅಲ್ಲಿ ಇರೋದ್ರಿಂದ ಏರಿಯಾ ವಿಲ್ ಬಿ ಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಮೀಟರ್. ದೇರ್ಫೋರ್ 3375
into root 3 meter square will be the area of the rectangular field. ಸೊ ಇಲ್ಲಿ ಎರರ್ಸ್ ಫಾರ್ಮುಲಾ ನಮಗೆ ಗೊತ್ತಿರಬೇಕು. Okay, remaining problems will be solved in the next video.